ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕೆಆರ್ಎಸ್ನಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಲು ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿರುವುದನ್ನು ಖಂಡಿಸಿ ರೈತ ಮತ್ತು ವಿವಿಧ ಸಂಘಟನೆಗಳು ಕೆಆರ್ಎಸ್ನ ನೀರಾವರಿ ನಿಗಮದ ಎಂಜಿನಿಯರ್ ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರ ತನ್ನ ನಿರ್ಧಾರವನ್ನು ತಕ್ಷಣ ಹಿಂಪಡೆಯಬೇಕು ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಡಳಿತ ಸುದ್ದಿಗಾರರೊಂದಿಗೆ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಕೆಆರ್ಎಸ್ ಬಳಿ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಎಂಬ ಸರ್ಕಾರದ ನಿರ್ಧಾರ ಸರಿಯಲ್ಲ, ಟ್ರಯಲ್ ಬ್ಲಾಸ್ಟ್ ನಿಷೇಧ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಲು ಕಾವೇರಿ ಜಲಾನಯನ ಪ್ರದೇಶದ ರೈತರು ನಿರ್ಧಾರ ಮಾಡಿದ್ದೇವೆ ಎಂದರು. ಇವತ್ತು ಕೂಡ ಇಲ್ಲಿ ಸೇರಿರೋದೇನಪ್ಪ ಅಂದರೆ ನಮಗೆ ನಾಳೆ ಮಾಡ್ಬೋದು, ನಾಳಿದ್ದು ಮಾಡ್ಬೋದು, ಅಥವಾ 2-3 ದಿನ ಕಳ್ಕೊಂಡ್ಬೋದು. ಅದರ ಎಚ್ಚರಿಕೆ ಕೂಡ ಇಲ್ಲಿ ಸೇರಿದ್ವಿ. ಯಾವುದೇ ಕಾರಣಕ್ಕೂ ಈ ಟ್ರಯಲ್ ಬ್ಲಾಸ್ಟ್ ಮಾಡಬೇಡಿ, ಟ್ರಯಲ್ ಬ್ಲಾಸ್ಟೇ ನಮ್ಗೆ ಅಪಾಯವಾಗೋ ಸಾಧ್ಯತೆ ಇದೆ ಅಂತನ್ನೋದನ್ನ ಮನವರಿಕೆ ಮಾಡ್ತೀವಿ. ನಮಗೆ ಈ ಜಿಲ್ಲಾಡಳಿತ ಯಾಕೆ ತರಾತುರಿ ಮಾಡ್ತೀನಿ ಅನ್ನೋದು ಒಂದು ಸಂಶಯ ಇದೆ. ಕೋರ್ಟ್ ಆರ್ಡ್ರು ಅಂತಾರೆ. ಕೋರ್ಟ್ ಆರ್ಡ್ರನ್ನ ಈಗ ತಾನೇ ನಾವು ಓದಿದೆ. ಎಲ್ಲೂ ಕೂಡ ನಿಖರವಾಗಿ ಇಷ್ಟು ದಿನದೊಳಗಡೆ ನೀವು ಟ್ರಯಲ್ ಬ್ಲಾಸ್ಟ್ ಮಾಡಿ ವರದಿ ಸಲ್ಲಿಸಬೇಕು ಅಂತ ಕೋರ್ಟ್ ಯಾವತ್ತೂ ಡೈರೆಕ್ಷನ್ ಹೇಳಿಲ್ಲ. ಟ್ರಯಲ್ ಬ್ಲಾಸ್ಟ್ ಮಾಡಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ನಿರಂತರವಾಗಿ ಟ್ರಯಲ್ ಬ್ಲಾಸ್ಟ್ ಮಾಡುವುದರಿಂದ ಕೆಆರ್ಎಸ್ ಡ್ಯಾಂಗೆ ಅಪಾಯವಾಗಲಿದೆ, ಆದ್ದರಿಂದ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಎಂದು ಮನವಿ ಮಾಡಿದರು. ಏನಾಗ್ಬೋದು ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಇವ್ರು ಮಾಡೋದು ಟ್ರಯಲ್ ಬ್ಲಾಸ್ಟ್ ಒಂದು ದಿವಸ, ನಿರಂತರವಾಗಿ ಗಣಿಗಾರಿಕೆ ಮಾಡಿದಾಗ ಎಷ್ಟು ಬ್ಲಾಸ್ಟ್ ಆಗುತ್ತೆ, ಆಗ ಟ್ರಯಲ್ಲೇ ಇಲ್ಲ, ಬರೀ ಬ್ಲಾಸ್ಟೇ ಆಯ್ತವೆ. ಆ ದೃಷ್ಟಿಲಿ ಏನು ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಸ್ಥಳೀಯ ರೈತ ರವೀಂದ್ರ, ಕಾವೇರಿ ನೀರಾವರಿ ನಿಗಮ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಟ್ರಯಲ್ ಬ್ಲಾಸ್ಟ್ಗೆ ಸಿದ್ಧತೆ ಮಾಡಿಕೊಂಡಿದೆ, ಇದು ಸರಿಯಲ್ಲ. ಈ ನಿರ್ಧಾರದಿಂದ ಹಿಂದೆ ಸರಿಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ನಾಳೆ 3ನೇ ತಾರೀಕು ಮತ್ತು 7ನೇ ತಾರೀಕು ಟ್ರಯಲ್ ಬ್ಲಾಸ್ಟ್ನ ಮಾಡ್ತೀವಿ ಅಂತೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ನಾನು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಹೈಕೋರ್ಟು ಏನು ಎಲ್ಲ ಅರ್ಜಿ ಸಲ್ಲಿಸಿದಾರೆ, ಅರ್ಜಿಗಳೆಲ್ಲನೂ ಡ್ಯಾಮ್ ಸೇಫ್ಟಿ ಪೆನಾಲ್ ಮುಂದೆ ಅರ್ಜಿ ಸಲ್ಲಿಸಿ ಅಂತೇಳಿ ಹೇಳಿದೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೈಕೋರ್ಟು ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಥವಾ 6 ತಿಂಗಳೊಳಗೆ ನಿರ್ಬಂಧನ ವಿಧಿಸಿಲ್ಲ. ಹೈಕೋರ್ಟ್ ಮಾಡಬೇಕು, ಹೈಕೋರ್ಟ್ ನೇರವಾಗಿ ಹೇಳಿಲ್ಲ.